ಆರ್ವಿ ರೋಡ್ ಟು ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗಕ್ಕೆ ಈಗಾಗಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಹಸಿರು ನಿಶಾನೆಯನ್ನು ತೋರಿದ್ರು. ಇವತ್ತು ಬೆಳಗ್ಗೆಯಿಂದ ಈಗಾಗಲೇ ಕೂಡ ರೈಲು ಸಂಚಾರವನ್ನು ಆರಂಭ ಮಾಡಿರುವಂಥದ್ದು. ಸದ್ಯ ನಾನೀಗ ಮೊದಲ ಏನು ರೈಲು ಸಂಚಾರ ಆರಂಭ ಮಾಡಿದೆ ಆ ಒಂದು ಮೆಟ್ರೋ ರೈಲಿನ ಒಳಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 7:10ಕ್ಕೆ ಈ ಒಂದು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗದಲ್ಲಿ ಮೆಟ್ರೋ ರೈಲುಗಳು ಸಂಚಾರವನ್ನು ಆರಂಭ ಮಾಡಿರುವಂಥದ್ದು. ಈಗಾಗಲೇ ಒಂದು ಮೆಟ್ರೋ ಕೋಚ್ನ ಮೊದಲ ಮಹಿಳಾ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕಂಪಾರ್ಟ್ಮೆಂಟ್ ಏನಿದೆ, ಮಹಿಳಾ ಕಂಪಾರ್ಟ್ಮೆಂಟ್ ನಲ್ಲಿ ಇದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ರೈಲು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಪ್ರಯಾಣವನ್ನ ಮಾಡಲಿರುವಂಥದ್ದು. ಇದು ಒಂದಾದರೆ ಪ್ರತಿದಿನವೂ ಕೂಡ 6:30ಕ್ಕೆ ಬೊಮ್ಮಸಂದ್ರದಿಂದ ಆರ್ವಿ ರಸ್ತೆಗೆ ಮೊದಲ ರೈಲು ಸಂಚಾರವನ್ನು ಮಾಡಿದ್ರೆ 7:10ಕ್ಕೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಎರಡನೇ ರೈಲು ಕೂಡ ಸಂಚಾರ ಮಾಡಲಿರುವಂಥದ್ದು. ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಸದ್ಯ 3 ರೈಲುಗಳು ಇರುವಂತಹ ಹಿನ್ನೆಲೆಯಲ್ಲಿ 25 ನಿಮಿಷಕ್ಕೆ ಒಂದು ರೈಲಿನಂತೆ ಮೆಟ್ರೋ ರೈಲುಗಳು ಕೂಡ ಸಂಚಾರವನ್ನು ಮಾಡಲಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮೆಟ್ರೋ ರೈಲುಗಳ ಸಂಖ್ಯೆ ಹೆಚ್ಚಳವಾದ ನಂತರದಲ್ಲಿ ಈ ಒಂದು ಅವಧಿ ಕೂಡ ಕಡಿಮೆ ಆಗಲಿರುವಂಥದ್ದು. ಆರ್ವಿ ರಸ್ತೆಯಿಂದ ಕೊನೆಯ ರೈಲು 11:55 ಕೊನೆಗೊಂಡ್ರೆ ಬೊಮ್ಮಸಂದ್ರದಿಂದ ಕೊನೆಯ ರೈಲು 10:42 ಕೊನೆಗೊಳ್ಳಲಿರುವಂಥದ್ದು. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈಗಾಗಲೇ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಮಾರ್ಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಿತ್ತು, ಪ್ರಯಾಣಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ರು ಅನ್ನೋಂಥ ಕಾರಣಕ್ಕಾಗಿ ಈ ಒಂದು ಮೆಟ್ರೋ ಮಾರ್ಗ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿದ್ದೀನಿ. ಮುಂದಿನ ಮೆಟ್ರೋ ನಿಲ್ದಾಣ ಬೊಮ್ಮನಹಳ್ಳಿ, ಕೊನೆಯ ಮೆಟ್ರೋ ನಿಲ್ದಾಣ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಕೂಡ ಆಗಿರುವಂಥದ್ದು. ನನ್ನ ಜೊತೆಲಿ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಮೊದಲ ರೈಲು ಈಗಾಗಲೇ ಸಂಚಾರವನ್ನು ಆರಂಭ ಮಾಡಿರೋಂಥದ್ದು, ತಾವು ಕೂಡ ಇದರಲ್ಲಿ ಪ್ರಯಾಣವನ್ನು ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ತುಂಬ ಸಂತೋಷ ಆಗ್ತಾ ಇದೆ. ಆ್ಯಕ್ಚುಲಿ ಮೈ ಮದರ್ ಟಂಗ್ ಇಸ್ ನಾಟ್ ಕನ್ನಡ, ಬಟ್ ಸ್ಟಿಲ್ ಐ ಟ್ರೈ. ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ಟು ಅಟೆಂಡ್ ಎ ವರ್ಕ್ಶಾಪ್ ಇನ್ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ. I'm so happy that yesterday the train has opened. Maybe I'm so lucky enough that I'm traveling in the train. So actually this has made my journey very easy. So yesterday I was thinking what to do, how to reach that place and all. So I'm all thanks to the Railway Ministry of State and Central. Thank you sir. ಮತ್ತೊಬ್ಬರು ಕೂಡ ಇರುವಂಥದ್ದು. ಮೇಡಮ್, ತಾವು ಈಗಾಗಲೇ ಒಂದು ರೈಲಿನಲ್ಲಿ ಸಂಚಾರ ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ತುಂಬ ಖುಷಿ ಆಗ್ತಿದೆ ದಟ್ ಫಸ್ಟ್ ಹೋಗ್ತಾ ಇದ್ದೀನಿ ಫಸ್ಟ್ ಟ್ರೈನಲ್ಲಿ ಟುವರ್ಡ್ಸ್ ಬೊಮ್ಮಸಂದ್ರ. ಐ ಫೀಲಿಂಗ್ ವೆರಿ ಹ್ಯಾಪಿ. ಎಲ್ಲಿಂದ ಅಂದರೆ ಎಲ್ಲಿಗೆ ಸಂಚಾರವನ್ನು ಮಾಡ್ತಿದ್ದೀರಾ? ಆ ಮಾರ್ಗದಲ್ಲಿ ಹೇಗಿರ್ತಿತ್ತು ಮೇಡಮ್ ಟ್ರಾಫಿಕ್ಕು? ಇಲ್ಲ, ಐ ಆಮ್ ಟ್ರಾವೆಲಿಂಗ್ ಫಾರ್ ದ ಫಸ್ಟ್ ಟೈಮ್. ಇಟ್ ಈಸ್ ಗುಡ್ ನೌ. ಮತ್ತೊಬ್ಬರು ಕೂಡ ನನ್ನ ಜೊತೆಲಿ ಪ್ರಯಾಣಿಕರಿದ್ದಾರೆ. ಮೇಡಮ್, ತಮ್ಗೆ ಹೇಗೆ ಅನ್ನಿಸ್ತಿದೆ ಈ ಒಂದು ರೈಲಿನಲ್ಲಿ ಸಂಚಾರ ಮಾಡ್ತಿರುವಂಥದ್ದು? ತುಂಬ ಸಂತೋಷ ಆಗ್ತಾಯಿದೆ ಸರ್. ನಮಗೆ ನಾವು ತುಂಬ ಟ್ರಾಫಿಕ್ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ವಿ, ಇದು ಬಿಟ್ಟಿರೋದು ತುಂಬ ಸಂತೋಷ ಆಗ್ತಾಯಿದೆ. ಅದೇ ಸರ್, ರೈಟ್ ಸ್ವಲ್ಪ ಜಾಸ್ತಿ ಆಗ್ತಿ, ತುಂಬ ವೆಯ್ಟ್ ಮಾಡ್ತಾ ಇರ್ತೀವಿ 25 ಮಿನಿಟ್ಸು, ಸ್ವಲ್ಪ ಜಾಸ್ತಿ ಆದರೆ ನಮಗೂ ಇನ್ನೂ ಅನುಕೂಲ ಆಗುತ್ತೆ ಸರ್. ತಾವೇನು ಹೇಳ್ತೀರಾ? ಈ ಒಂದು ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೀರಾ, ಹಿಂದೆ ಹೇಗಿರ್ತಿತ್ತು ಈ ಒಂದು ಮಾರ್ಗದಲ್ಲಿ ಟ್ರಾಫಿಕ್, ಈಗ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಕಷ್ಟಪಡ್ತಾ ಇದ್ವಿ, ನಿಜ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತಾ ಇತ್ತು. ಬಟ್ ವಿತ್ ಮೆಟ್ರೋ ಇವಾಗ ಖುಷಿ ಇದೆ, ನಿಜ ಖುಷಿ ಇದೆ. 25 ನಿಮಿಷಗಳಿಗೆ ಒಂದು ರೈಲಿನಂತೆ ಈಗ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಆ ಅವಧಿ ಕೂಡ ಕಡಿಮೆ ಆಗಬಹುದು ಅನ್ನೋಂಥ ಮಾತುಗಳಿರುವಂಥದ್ದು. ತಮ್ಗೆ ಹೇಗೆ ಅನ್ಸುತ್ತೆ? ಅದೇ 25 ಮಿನಿಟ್ಸ್ ಸ್ವಲ್ಪ ಜಾಸ್ತಿನೇ. ಇವಾಗ ಕ್ರೌಡ್ ಜಾಸ್ತಿ ಆಗ್ತಾ ಇದ್ರೆ 25 ಮಿನಿಟ್ಸ್ ವೇಟಿಂಗ್ ತುಂಬ ಇರುತ್ತೆ, ತುಂಬ ಆಯಿತು. ಇವಾಗ ಕಡಿಮೆ ಮಾಡಿದ್ರೆ ನಮಗೂ ಒಳ್ಳೆಯದು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಪ್ರಯಾಣ ಮಾಡುವಂಥವ್ರಿಗೆ 60 ರೂಪಾಯಿ ಟಿಕೆಟನ್ನು ನಿಗದಿ ಮಾಡಿರುವಂಥದ್ದು. ಹೌದು, ತುಂಬ ಇವಾಗ ರೀಸೆಂಟಾಗಿ ಇನ್ಕ್ರೀಸ್ ಮಾಡಿದ್ದಾರೆ ಎಲ್ಲ. ಪ್ಲೀಸ್ ರೆಡ್ಯೂಸ್ ಮಾಡಿ ಮೇಡಮ್. ಮತ್ತೊಂದು ಗುಡ್ ನ್ಯೂಸ್ ಜೊತೆಲಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಡ್ರೈವರ್ಲೆಸ್ ರೈಲಿನಲ್ಲಿ ಪ್ರಯಾಣವನ್ನು ಮಾಡಬಹುದು ಅಂದ್ಕೊಂಡಿದ್ದಂಥ ಪ್ರಯಾಣಿಕರಿಗೆ ಇನ್ನು 6 ತಿಂಗಳ ನಂತರದಲ್ಲಿ ಒಂದು ಡ್ರೈವರ್ಲೆಸ್ ಸಿಸ್ಟಮ್ ಜಾರಿ ಆಗ್ತಾ ಇರುವಂಥದ್ದು. ಹೌದು, ಟೆಸ್ಟಿಂಗ್ ಮಾಡಲಿ, ನಮಗೆಲ್ಲ ಸೇಫ್ಟಿ ಮುಖ್ಯ. ಸೊ ಟೈಮ್ ತೊಗೊಂಡು ಮಾಡಲಿ. ಇವಾಗ ಓಪನ್ ಆಗಿದೆ, ಅದೇ ನಮಗೆ ತುಂಬ ಖುಷಿ. ಇವಿಷ್ಟು ಕೂಡ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಿರುವಂತಹ ಪ್ರಯಾಣಿಕರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.